ಶ್ರಾವಣ ಮಾಸದಲ್ಲಿ ವ್ರತವನ್ನ ಮಾಡಬೇಕು. ನಾನು ಮಾಡ್ತಾ ಇದ್ದೀನಿ, ನೀವು ಮಾಡಬಹುದು. ಇದುವರೆಗೆ ನಮ್ಮ ಜೊತೆಗೆ ಬೇಕಾದಷ್ಟು ಜನ ಮಾಡಿದ್ದಾರೆ. ಏನ್ ಮಾಡಬೇಕಾ ಶ್ರಾವಣ ಮಾಸದಲ್ಲಿ ಅಂತ ಹೇಳಿದ್ರೆ 21 ದಿವಸ ವ್ರತವನ್ನ ಮಾಡಬೇಕು. 23,000 ಸಾರ್ತಿ ಜಪ ಮಾಡಬೇಕು. ಓಂ ಶಂ ಶನೈಶ್ಚರಾಯ ನಮಃ ಅಂತ ಹೇಳಿ 23,000 ಸಾರ್ತಿ ಜಪವನ್ನ ಮಾಡಬೇಕು. ನಿಮಗೆ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ ಈ ವ್ರತವನ್ನು, ಈ ಜಪವನ್ನ ಮಾಡಬೇಕು. ಆ 21 ದಿವಸ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಾನು ಡೀಟೇಲ್ ಹೇಳ್ತೀನಿ. ಫಸ್ಟ್ ವ್ರತದ ನಿಯಮ ಹೇಗಿರಬೇಕು ಅಂತ ಹೇಳ್ತೀನಿ. ವ್ರತದ ನಿಯಮ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಕಠಿಣವಾಗಿರಬೇಕು. ಕಠಿಣವಾಗಿ ಅಂತ ಹೇಳಿದ್ರೆ ಏನು ಕಲ್ಲು ಬಂಡೆನಲ್ಲಿ ಹೊಡ್ಕೊಂಡು ಕೂತ್ಕೊಳ್ಳೋದಲ್ಲ. ನಿಮ್ಮನ್ನ ನೀವು ಒಂದು ಚೌಕಟ್ಟಲ್ಲಿ ಇರಿಸ್ಕೊಳ್ಬೇಕು, ಚೌಕಟ್ಟಲ್ಲಿ ಇರಬೇಕು. ಶನಿಮಾತ್ಮ ಬಂದು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನ ಸರಿಯಾಗಿ ತಟ್ಟಿ ಉದ್ದುದ್ದಕ್ಕೆ ಬೆಳಕಡಿರ್ತಕ್ಕಂಥ ಅಹಂಕಾರಗಳನ್ನೆಲ್ಲ ಕೆತ್ತಿ ನಮ್ಮನ್ನ ಒಂದು ಶಿಲೆಯಾಗಿ ಮಾಡ್ತಾನೆ. ಅದೇಕೆ ಅವನು ಬರೋದು, ಶನಿಮಾತ್ಮ ಬರೋದು ಶಿಕ್ಷೆಯನ್ನ ಕೊಡ್ತಾನೆ ಅಂತ ಹೇಳಿದ್ರೆ ಏನು, ನಾವು ಮಾಡುವಂತಹ ತಪ್ಪಿನ ಒಂದು ಶಿಕ್ಷೆ. ಅರಿವಿಲ್ಲದೆ ಮಾಡುವಂತಹ ತಪ್ಪಿಗೆ, ಅಹಂಕಾರದಿಂದ ಮಾಡುವಂತಹ ತೀರ್ಮಾನಕ್ಕೆ ಅವನು ನಮಗೆ ತಿದ್ದಿ ಬುದ್ಧಿ ಹೇಳೋದಕ್ಕೆ ಬರೋದು. ಇನ್ನೇನು ಅವನಿಗೆ ಬೇರೆ ಕೆಲಸ ಇಲ್ವಾ ಬಂದು ನಮ್ಮೆಲ್ಲರನ್ನು ಹಿಡ್ಕೊಂಡು ಶಿಕ್ಷೆ ಕೊಡೋದಕ್ಕೆ? ನಾವು ಮನುಷ್ಯರು, ನಮ್ಮಲ್ಲಿ ಯಾವಾಗಲೂ ಸ್ವಾರ್ಥ ಇರುತ್ತೆ, ಅಹಂಕಾರ ಅನ್ನೋದಿರುತ್ತೆ, ಆಸೆ ಅನ್ನೋದಿರುತ್ತೆ, ಕಾಮ ಅನ್ನೋದು ಇದ್ದೇ ಇರುತ್ತೆ. ಸೊ ಇದೆಲ್ಲ ನಮ್ಮಲ್ಲಿ ತುಂಬಿಕೊಂಡಿರ್ಬೇಕಾದ್ರೆ ಅದನ್ನ ಕೆತ್ತಿ ಸರಿಯಾದ ದಾರಿನಲ್ಲಿ ಕರ್ಕೊಂಡು ಹೋಗೋದಕ್ಕೇನೆ ಶನಿ ಮಹಾರಾಜ ಬರೋದು. ನೀವು ಮಾತ್ರ ಶನಿ ಮಹಾರಾಜನನ್ನ ಫಾಲೋ ಮಾಡ್ಕೊಂಬಂದ್ಬಿಟ್ರೆ ನಿಮಗೆ ಅದು ಒಳ್ಳೆ ಪಾಠ. ಸ್ಕೂಲಲ್ಲಿ ಹೋಗಿ ಪಾಠ ಕಲಿತೀವಲ್ವಾ, ಆ ಪಾಠಕ್ಕಿಂತ ಜೀವನದ ಪಾಠವನ್ನ ಹೇಳ್ಕೊಡುವಂಥದ್ದು ಶನಿ ಮಹಾರಾಜನೇ. ಅವನನ್ನ ನೀವು ಸರಿಯಾಗಿ ಫಾಲೋ ಮಾಡಿದ್ದೇ ಆದರೆ ಜೀವನದಲ್ಲಿ ನೀವು ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು, ಹೇಗಿರಬೇಕು, ಎಲ್ಲಿರಬೇಕು, ಏನ್ ಮಾಡಬೇಕು ಅಂತ ಎಲ್ಲವನ್ನ ತಿಳಿಸ್ಕೊಡ್ತಾನೆ. ಅದನ್ನ ನಾವು ಆತರ ಅವಸರದಿಂದ ತಪ್ಪಾಗಿ ತಿಳ್ಕೊಂಡು ಕಷ್ಟ ಬಂದಿದೆ, ಅದೇನೋ ಬಂದಿದೆ ಅಂತ ತಪ್ಪಿಸ್ಕೊಂಡು ಹೋಗೋದಕ್ಕೋ ಇಲ್ಲ ಬೇರೆ ಏನನ್ನ ರೂಟನ್ನು ಮಾಡ್ಕೊಂಡು ಹೋದಾಗ ನಮಗೆ ಅದು ತಗೊಂಡೋಗಿ ತಪ್ಪು ದಾರಿಗೆ ಬಿಡುತ್ತೆ. ಅದನ್ನ ನಾವು ಅನುಭವಿಸಿ ಅದನ್ನ ಕಡಿಮೆ ಮಾಡಿಕೊಂಡು ಅದನ್ನ ಗೆದ್ದು ಬರುವಂತಹ ಶಕ್ತಿ ಸಾಮರ್ಥ್ಯವನ್ನ ಪಡ್ಕೊಳ್ಬೇಕು. ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಶಕ್ತಿ ಸಾಮರ್ಥ್ಯದಿಂದ ಅದನ್ನ ಮೇಲೆ ಬಂದು ಗೆದ್ದು ಬರುವಂತ ಪ್ರಯತ್ನವನ್ನ ಮಾಡಬೇಕು. ಅದಕ್ಕೆ ನಿಮಗೆ ಕಥೆಗಳನ್ನ ಮಾಡುವಾಗ ರಾಜ ವಿಕ್ರಮ, ಸತ್ಯುವ್ರತ, ಪುರೂರವ, ಮಾಂಧಾತ, ನಳಚಕ್ರವರ್ತಿಗಳೆಲ್ಲ ಏನ್ ಮಾಡ್ತಾರೆ, ಕಷ್ಟಗಳು ಬಂದಾಗ ಅವರೆಲ್ಲೇನು ತಪ್ಪಿಸ್ಕೊಂಡು ಓಡೋಗ್ಬಿಟ್ರ, ಇಲ್ಲೆಲ್ಲ ನಾವು ಹೋಗಿ ತಪಸ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ, ಹೆಂಡತಿ ಬೇಡ ಮಕ್ಕಳ ಬೇಡ 7 ವರ್ಷಗಳ ಕಾಲ ತಪಸ್ ಮಾಡ್ತೀನಿ ಅಂತ ಇದ್ರ? ಇಲ್ಲ, ಕಷ್ಟವನ್ನ ಅನುಭವಿಸಿದರು. ಹೇಗೆ ಅನುಭವಿಸಿದರು? ಪರಮಾತ್ಮನ ಪ್ರಾರ್ಥನೆಯನ್ನ ಮಾಡಿಕೊಂಡು ನ್ಯಾಯ ಧರ್ಮದಿಂದ ಕರ್ಮವನ್ನ ಮಾಡ್ತಾ, ಧರ್ಮವನ್ನ ಆಚರಣೆಯನ್ನ ಮಾಡುತ್ತಾ, ಭಕ್ತಿಯಿಂದ, ಪ್ರಾರ್ಥನೆಯಿಂದ, ದಯೆಯಿಂದ ಪ್ರಾರ್ಥನೆ ಕೇಳಿ 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 ಅವನು ಶನಿಮಾತ್ಮನನ್ನ ಹೊಳಿಸಿಕೊಂಡರು. ಧ್ಯಾನವನ್ನ ಮಾಡಿ, ದಾನವನ್ನ ಮಾಡಿ, ಧ್ಯಾನವನ್ನ ಮಾಡಿ, ಜಪವನ್ನ ಮಾಡಿ ಎಲ್ಲ ಮಾಡಿಕೊಂಡ್ರು ಅಂತ. ಈಗ ನಾವೇನು ಆ ಥರ ಎಲ್ಲ ಕಾಡ್ಗೆಲ್ಲ ಹೋಗ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ನಮಗೆ ಪ್ರಪಂಚದಲ್ಲಿ ಬರ್ತಕ್ಕಂಥ ಕಷ್ಟ ನಷ್ಟಗಳನ್ನೇ ನಾವು ಅನುಭವಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಅವ್ರ ಥರ ಎಲ್ಲ ನಾವು ಕಾಡಿಗೆ ಹೋಗ್ತೀವಿ, ಕೈ ಕಡ್ಕೊತೀವಿ, ಕಾಲು ಕಡ್ಕೊಳ್ಳೋದೆಲ್ಲ ಭಾರಿ ಕಷ್ಟ. ಇದ್ದಿದ್ರಲ್ಲಿ ಭಗವಂತ ಕೊಟ್ಟಿರ್ತಕ್ಕಂಥ ಸಣ್ಣ ಪುಟ್ಟ ಕಷ್ಟಗಳನ್ನು ನಾವು ಅನುಭವಿಸೋದಕ್ಕೆ ಶಕ್ತಿ ಕೊಡ ಪರಮಾತ್ಮ ಅಂತ ಕೇಳೋದಕ್ಕೆ ಈ ಒಂದು ವ್ರತದ ನಿಯಮವನ್ನ ಮಾಡಬೇಕು. ವ್ರತವ ನಿಯಮ ಹೇಗಿರಬೇಕು? ಕಠಿಣವಾಗಿ ಪಾಲಿಸಬೇಕು. ಅವಾಗ ನಿಮಗೆ ಎಷ್ಟು ಕಠಿಣವಾಗಿ ನೀವು ಪಾಲಿಸ್ತೀರೋ ಅಷ್ಟು ನಿಮಗೆ ಶೀಘ್ರವಾಗಿ ಫಲ ಸಿಗುತ್ತೆ. ಇಲ್ಲಿ ಕಠಿಣ ಅಂತಕ್ಕಂಥ ಪದ ಬರೆದಿದ್ದೀವಿ ಹೊರತು ಕಠಿಣಕ್ಕೆ ಹೇಗಿರಬೇಕು ಅಂತ ನಿಮ್ಮ ಕೈನಲ್ಲಿ ನಿಮ್ಮ ಶಕ್ತಿಯಾನುಸಾರವಾಗಿ ಹೇಗಿರಬೇಕೋ ಆಗಾಗಲ್ಲ ಇರಬಹುದು. ಕಠಿಣವಾಗಿ ಅಂದ್ರೆ ನಿಮ್ಮ ಶಕ್ತಿಗಾನುಸಾರವಾಗಿ ಸಿಗುವುದು. ಶನಿರಾಜ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಕರ್ಮಕಾರಕ, ಶ್ರಮದ ಒಡೆಯ, ನ್ಯಾಯವಾದಿ, ನಿಧಾನ ಅಂತ ಹೇಳ್ತಾರೆ. ಶ್ರಮ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ದೇಹಕ್ಕೆ ಶ್ರಮವನ್ನು ಕೊಡಬೇಕು. ಅದರಿಂದ ನಾವೇನ್ ಮಾಡಬೇಕು? ಅವನು ಕೊಡುವ ಕಷ್ಟವನ್ನು ವ್ರತದ ಮುಖಾಂತರವಾಗಿ ಮಾಡಿದಾಗ ನಮಗೆ ಬೇರೆಯವರಿಂದ ಬರುವ ತೊಂದರೆಗಳು, ಕಷ್ಟಗಳು ಕಡಿಮೆಯಾಗತ್ತೆ. ಏನು, ಈಗ ನನಗೆ ಬರುವ ಕಷ್ಟಗಳು, ಈಗ ನನ್ನ ಕಣ್ಣಿಗೆ ನಾನೇ ಚುಚ್ಕೊಂಡ್ಬಿಟ್ರೆ ನನಗೆ ನೋವಾಗಲ್ಲ.
ಕಣ್ಣಲ್ಲಿ ನೀರು ಬಂದ್ರು ಹಿಂಗಂತ ಒರೆಸ್ಕೊಂಡು ಅಯ್ಯೋ ಕಣ್ಣಲ್ಲಿ ನೀರು ಬಂತು ಕಣ್ಣು ಚುಚ್ಕೊಂಡ್ಬಿಟ್ಟೆ ಅಂತೀವಿ. ಇದೇ ಬೇರೆ ಯಾರಾದ್ರೂ ನಮ್ಮ ಕಣ್ಣಿಗೆ ಏನಾದ್ರು ಒಂದು ಚೂರು ಹಿಂಗಂತ ಚುಚ್ಚಿಬಿಟ್ರೆ ಚುಚ್ಚಿ ಬಿಡ್ತೀನಿ ಅಂತ ಬಂದ್ಬಿಟ್ರೆ ರೌದ್ರಾಶ್ವಾಕಾರವಾಗುತ್ತೆ. ಯಾಕೆ? ಅವನು ಮಾಡಿದಾಗ್ಲೂ ಅದೇ ನೋವು ತಾನೆ, ನೀನು ಮಾಡಿಕೊಂಡಾಗ್ಲೂ ಅದೇ ನೋವು ತಾನೆ, ಬಟ್ ನಿನ್ನ ಭಾವನೆ ಯಾಕೆ ಬೇರೆ ಆಯ್ತು ಅಂದ್ರೆ ನಾನು ಮಾಡ್ಕೊಂಡಾಗ ನನಗೆ ಅದು ಪರವಾಗಿಲ್ಲ ಅಂತ, ಬೇರೆಯವ್ರು ಮಾಡಿದಾಗ ನಮಗೆ ಅಯ್ಯೋ ಅಮ್ಮ ಎಷ್ಟು ಕಷ್ಟ ಕೊಟ್ಟು ಬಿಟ್ರಪ್ಪ ನನಗೆ ಅಂತಾರೆ. ಅದಕ್ಕೋಸ್ಕರನೇ ಪರಮಾತ್ಮ ಬಂದು ಬೇರೆಯವರ ಮುಖಾಂತರವಾಗಿ ನಮಗೆ ಕಷ್ಟವನ್ನ ಕೊಟ್ಟು ನಾವು ಅನುಭವಿಸೋದು ದೇಹದ ಮುಖಾಂತರವಾಗಿನೋ ಮಾನಸಿಕ ಮುಖಾಂತರವಾಗಿಯೋ ಅನುಭವಿಸೋದಕ್ಕಿಂತ ಬದಲಾಗಿ ನಾವೇ ಸ್ವತಃ ವ್ರತದ ರೂಪದಲ್ಲಿ ಇದನ್ನ ಅನುಭವಿಸಿ ಅಂತ ಹೇಳೋದು. ಕಠಿಣವಾದ ವ್ರತ, ದೇಹವನ್ನ ದಂಡಿಸೋದು, ಮನಸ್ಸನ್ನ ನಿಗ್ರಹಿಸೋದು, ಜಪ ಮಾಡೋದು, ಸ್ನಾನ ಮಾಡೋದು, ಹಠ ಮಾಡೋದು, ಇದೆಲ್ಲ ಮಾಡಿ ಅಂತ ಹೇಳಿದ್ರು. ವ್ರತ ನಿಯಮ ಏನಪ್ಪಾ ಅಂತ ಹೇಳಿದ್ರೆ ಮಾಮೂಲಿ ಬೆಳಗ್ಗೆ ಬೇಗನೆ ಎದ್ದೇಳಬೇಕು. 4:15 5:30 ಒಳಗಡೆ ಎದ್ದು ಸ್ನಾನ ಪೂಜೆಯನ್ನ ಮಾಡಬೇಕು. ಸ್ನಾನ ಮಾಡಿ ದೇವರಿಗೆ ದೀಪವನ್ನ ಹಚ್ಚಿ ಹೂವಿನಿಂದ ಅಲಂಕಾರವನ್ನ ಮಾಡಿ ನೈವೇದ್ಯವನ್ನು ಇಡಬೇಕು. ದಿನಾ ನೈವೇದ್ಯ ಏನ್ ಸ್ವಾಮಿ ಇಡೋದು? ನಮ್ಮ ಶಕ್ತಿಯ ಅನುಸಾರ 2 ಬಾಳೆಹಣ್ಣು ಇಟ್ಟರು ಸರಿ, 2 ಖರ್ಜೂರ ದ್ರಾಕ್ಷಿ ಗೋಡಂಬಿ ಇಟ್ಟರು ಸರಿ, ನೀವೇನ್ ತಿಂತೀರೋ ಅದನ್ನ ಇಟ್ಟರು ಸಾಕು. ಜಪ ಮಾಡುವ ನೈವೇದ್ಯವನ್ನು ಮಾಡಬೇಕು, ಜಪವನ್ನ ಮುಗಿಸಬೇಕು. ಜಪ ಮಾಡಬೇಕಿಲ್ಲ, ಇಂಪಾರ್ಟೆಂಟು ಜಪ, ಏಕಾಗ್ರತೆ. ಆ 23,000 ಸಾತಿ ಜಪ ಮಾಡಬೇಕು ಅಂತ ಹೇಳಿದೀವಲ್ಲ, ಆ 21 ದಿನಗಳ ಕಾಲ ವ್ರತ ಮಾಡುವಾಗ ಡಿವೈಡ್ ಮಾಡ್ಕೊಳ್ಬೇಕು. ನೀವು ಬೆಳಗ್ಗೆ ಮಾಡ್ತೀರಾ, ಸಾಯಂಕಾಲ ಮಾಡ್ತೀರಾ, ಬೆಳಗ್ಗೆ ಒಂದಷ್ಟು ಸಾಯಂಕಾಲ ಒಂದಿಷ್ಟು ಮಾಡ್ತೀರಾ, ಅಥವಾ ನನಗೆ ಟೈಮ್ ಇಲ್ಲ ಸ್ವಾಮಿ ಬೆಳಗ್ಗೆನೆ ಮಾಡ್ತೀನಿ ಅಂದ್ರೆ ಬೆಳಗ್ಗೆನೆ ನಿಮಗೆ 23,000 ಜಪವನ್ನ 21ರಲ್ಲಿ ಭಾಗಿಸಿದ್ರೆ ಒಂದು 1,200 ಬರ್ಬೋದು. ದಿನ ಬೆಳಗ್ಗೆ 1,500 ಜಪ ಆ ಮಂತ್ರವನ್ನು ಹೇಳ್ತಾ ಬಂದ್ರೆ ನಿನಗೆ 21 ದಿವಸದಲ್ಲಿ 23,000 ಸಾರ್ತಿ ಮುಗಿದೋಗುತ್ತೆ. ಈಗ ಜಪವನ್ನ ಮಾಡಬೇಕು. ಮಾಡಿದ ನಂತರ ನವಗ್ರಹ ದೇವಸ್ಥಾನಕ್ಕೆ, ಶನಿಮಾತ್ಮ ಇರ್ತಕ್ಕಂಥ ನವಗ್ರಹ ದೇವಸ್ಥಾನಕ್ಕೆ ಹೋದ್ರೆ ಇನ್ನೂ ಒಳ್ಳೆಯದೇ. ಅಥವಾ ಮನೆ ಪಕ್ಕ ಬರೀ ನವಗ್ರಹ ದೇವಸ್ಥಾನ ಇದೆ ಅಂದ್ರೆ ಓಕೆ, ಒಟ್ಟಿನಲ್ಲಿ ನವಗ್ರಹ ಗುಡಿಗೆ ಹೋಗ್ಬೇಕು. ಅಲ್ಲಿ 27 ಪ್ರದಕ್ಷಿಣೆಯನ್ನ ಮಾಡಬೇಕು ನವಗ್ರಹಗಳಿಗೆ. ಯಾಕೆ 27? 27 ನಕ್ಷತ್ರಗಳಿದೆ. 27 2 + 7 9. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತವೇ ನಮಃ ಅಂತ ಹೇಳ್ಕೊಂಡು ಪಾಡಿ. ಮಂತ್ರ ಬರ್ಲಿಲ್ವಾ? ಸೂರ್ಯನೇ ಚಂದ್ರನೇ ಅಂತ ಹೇಳ್ಕೊಂಡು ಮಾಡಿ, ಪರವಾಗಿಲ್ಲ. ಎಲ್ಲರೂ ಮಂತ್ರವನ್ನು ಹೇಳಲೇಬೇಕು ಅಂತ ಏನಿಲ್ಲ. ಮಂತ್ರ ಬಲ್ಲವರಿಗೆ ಮಂತ್ರ, ಭಕ್ತಿ ಉಳ್ಳವರಿಗೆ ಭಕ್ತಿ, ದಾನವುಳ್ಳವರಿಗೆ ದಾನ, ದೈಹಿಕ ಶಿಕ್ಷೆಯನ್ನು ಮಾಡತಕ್ಕಂಥವರೇ ದೈಹಿಕ ಶಿಕ್ಷೆ. ಯಾವುದೋ ಒಂದು ರೂಪದಲ್ಲಿ ಭಕ್ತಿಯನ್ನು ನಾವು ತೋರಬೇಕಷ್ಟೇ, ಅವರವರ ಶಕ್ತಿಯಾನುಸಾರವಾಗಿ. ಸೊ ಎಳೆದು ನವಗ್ರಹಗಳನ್ನು ಸುತ್ತಿ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬಂದ ಮೇಲೆ ಅಲ್ಲಿ ಮೂಲ ವಿಗ್ರಹ ಯಾವುದಿದೆಯೋ ಅದನ್ನು ಒಂದ್ಸಾರ್ತಿ ನೋಡಿಕೊಂಡು ಪ್ರದಕ್ಷಿಣೆ ಮಾಡಿಕೊಂಡು ಬಲಗಡೆಯಿಂದ ಹೋಗಿ ಅಲಂಕಾರವನ್ನು ನೋಡಿ, ಹೇ ಭಗವಂತ ಎಷ್ಟು ಚೆನ್ನಾಗಿ ಕಾಂತಿಯಪ್ಪ ನೀನು, ಎಲ್ಲರನ್ನೂ ರಕ್ಷಣೆ ಮಾಡ್ತಕ್ಕಂಥ ಭಗವಂತ ನೀನು ಅಂತ ಹೇಳಿಕೊಂಡು ಬಲಗಡೆಯಿಂದ ಬಂದು ಎಡಗಡೆ ಕುಳಿತು ಅಲ್ಲಿ ನೀವು ಜಪ ಮಾಡಬೇಕು, ಧ್ಯಾನ ಮಾಡಬೇಕು. ಇಲ್ಲಿ ಜಪ ಮಾಡಬೇಕು, ಮನೆಯಲ್ಲಿ ಜಪ ಮಾಡಬೇಕು, ಅಲ್ಲಿ ಧ್ಯಾನ ಮಾಡಬೇಕು. ಕೆಲವರಿಗೆ ಏನಾಗತ್ತೆ, ಮನೆಯಲ್ಲಿ ಅವಕಾಶ ಇಲ್ಲ ಸ್ವಾಮಿ, ಮನೆ ಚಿಕ್ಕದು, ಗಲಾಟೆ, ಅದು ಇದು ಅಂತ ಹೇಳಿದಾಗ ಮಾತ್ರ ದೇವಸ್ಥಾನದಲ್ಲಿ ಹೋಗಿ ಕುತ್ಕೊಂಡು ಜಪ ಮಾಡಬಹುದು. ಅದು ಸೈಲೆಂಟ್ ಆಗಿರ್ಬೇಕು ಅಂತ ಜಾಗದಲ್ಲಿ. ನಾನು ಹೇಳಿದ್ದು 4:15 5:30 ಅಷ್ಟೊತ್ತಿಗೆ ಯಾವ ದೇವಸ್ಥಾನ ತೆಗೆದಿರುತ್ತೆ ನಿಮಗೆ? ಧನುರ್ಮಾಸ ಆಗಿರೋ ತೆಗೆದಿರುತ್ತೆ. ಶ್ರಾವಣ ಮಾಸದಲ್ಲಿ ನಿಮಗೆ ತೆಗೆಯೋದು 6:30 7 ಗಂಟೆ ಆಗುತ್ತೆ. ಸೊ ಅದರಿಂದ ನೀವು ಮನೆಯಲ್ಲೇ ಮಾಡಬಹುದು. ಅಥವಾ ಯಾವುದಾದ್ರೂ ಒಂದು ಅರಳಿ ಮರದ ಕೆಳಗಡೆನೋ, ತಾರೆ ಮರದ ಕೆಳಗಡೆನೋ, ಬನ್ನಿ ಮರದ ಕೆಳಗಡೆನೋ ಒಂದು ಇಲ್ಲನ ಪಕ್ಕದಲ್ಲಿ ತಕ್ಕಂಥ ಮನೆ ನೋಡ್ಕೊಳ್ಳಿ, ಒಂದು ಟವಲನ್ನು ತಗೊಂಡೋಗಿ 4:15 5 ಗಂಟೆಗೆ ಅದ್ರ ಮೇಲೆ ಅಲ್ಲಿ ಕೆಳಗಡೆ ಹಾಸಿ ಅಲ್ಲಿ ಕೂತ್ಕೊಂಡು ಜಪಾನ ಮಾಡಬಹುದು. ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ. ಇದೆಲ್ಲ ಆದ್ಮೇಲೆ ನಿಮ್ಮ ನಿತ್ಯ ಕರ್ಮವನ್ನ ಮಾಡಬೇಕು. ವ್ರತ ಮಾಡುವಾಗ ನೀಲಿ ವಸ್ತ್ರವನ್ನ ಧರಿಸಿರಬೇಕು. ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ತೀವಿ, ನೀಲಿ ವಸ್ತ್ರ ಎಲ್ಲ ಹಾಕೊಂಡು ಹೋಗೋದು, ಒಂದು ಟವಲ್ ಹಾಕೊಳ್ಳಿ. ಅವಾಗ ಏನಾಗುತ್ತೆ, ನೋಡೋರಿಗೆ ಒಂದು ವ್ರತವನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಕಣ್ಣಿಗೆ ಕಾಣುತ್ತೆ. ಕತ್ತಿನಲ್ಲಿ 2 ತುಳಸಿ ಮಾಲೆ ಹಾಕೊಳ್ಳಿ, ಒಂದು ಜಪಮಾಲೆ, ಒಂದು ಧಾರಣ ಮಾಲೆ ಅಂತೇಳಿ ಜಪಮಾಲೆಯನ್ನು ಹಾಕೊಳ್ಳಿ. ಕೈಯಲ್ಲಿ ಒಂದು ಕಂಕಣವನ್ನ ಕಟ್ಕೊಳ್ಳಿ, ಒಂದು ಅರಳಿ ದಾರದಿಂದ ಒಂದು ಕಂಕಣವನ್ನ ಕಟ್ಕೊಳ್ಳಿ. ನಾನು ಈ ಪೂಜೆಯನ್ನ ಮಾಡಿ ಮುಗಿಸ್ತೀನಿ, ಅಲ್ಲಿವರೆಗೆ ನನಗೆ ರಕ್ಷಣೆಯನ್ನು ಕೊಡು ಅಂತೇಳಿ ಒಂದು ಕಂಕಣವನ್ನ ಕಟ್ಕೊಳ್ಳಿ. ಕತ್ತಿನಲ್ಲಿ 2 ಮಾಲೆಗಳನ್ನು ಹಾಕೊಳ್ಳಿ, ಹೆಗಲ ಮೇಲೆ ಒಂದು ಟವಲ್ ಅನ್ನು ಹಾಕೊಳ್ಳಿ. ಸಾಯಂಕಾಲ ಟೈಮ್ನಲ್ಲಿ, ಬೆಳಗ್ಗೆ ಟೈಮ್ನಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ನೀಲಿ ಪಂಚೆ, ನೀಲಿ ವಸ್ತ್ರವನ್ನ ಉಟ್ಕೊಳ್ಳಿ. ಜಾಸ್ತಿ ಖರ್ಚು ಮಾಡಕ್ ಹೋಗ್ಬೇಡಿ, ಸಾಲ ಮಾಡಕ್ ಹೋಗ್ಬೇಡಿ, ಇಲ್ಲ ಅಂತ ಕೊರಗಬೇಡಿ.
ಏನಿದೆಯೋ ಅದರಲ್ಲೇ ಮಾಡಿ, ಏನಿದೆಯೋ ಅದರಲ್ಲೇ ಮಾಡಿ. ಆಯ್ತಾ? ಆಮೇಲೆ ಬಹು ಮುಖ್ಯವಾದಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ಶನಿಮಾತ್ಮನನ್ನ ಮಾಡ್ತೀನಿ ಅಂತ ಹೇಳಿದಾಗ ನಮಗೆ ಸಿಕ್ಕಾಪಟ್ಟೆ ಕೋಪ, ದ್ವೇಷ, ಆಸೆಗಳು ಬಹಳ ಬಹಳ ಬರುತ್ತೆ, ಬಹಳ ಬಹಳವಾಗಿ ಬರುತ್ತೆ. ಇದನ್ನ ನಾವು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡೋದಂದ್ರೆ ಹೀಗೆ, ಅದನ್ನ ನೀವು ತಡೆಯೋದಕ್ಕಾಗಲ್ಲ. ತಡಿತೀನಿ ಅಂತ ಹೇಳಿದ್ರೆ ಬಿ ಪಿ ಜಾಸ್ತಿ ಆಗ್ಬಿಡುತ್ತೆ, ಅದು ಒಂದೇ ಸಾತಿ ಎಕ್ಸ್ಪೋಸ್ ಆಗೋಗ್ಬಿಡುತ್ತೆ. ಅದಕ್ಕೆ ದಾರಿ ಮಾಡ್ಕೊಡ್ಬಾರ್ದು. ಅದರ ಜೊತೆಗೆ ನಾವು ಟ್ರಾವೆಲ್ ಮಾಡಬೇಕು, ಕಡಿಮೆ ಮಾಡ್ಕೊಂಡು ಹೋಗ್ಬೇಕು. ನಿಲ್ಲಿಸೋದಕ್ಕಾಗಲ್ಲ. ಬರೋ ಕೋಪನ ಅಷ್ಟು ಬರುತ್ತೆ ಕೋಪ, ಅದನ್ನ ತಡಿಬೇಕು. ಅದಕ್ಕೆ ನಿಮಗೆ ವ್ರತ ಮಾಡಿದ್ದು, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳನ್ನ ತೊರಿಬೇಕು ಅಂತ ಹೇಳಿದ್ರು. ಅದನ್ನ ಮಾಡ್ತಾ ಬಂದಾಗ ನಿಮಗೆ ಮಾಡ್ತಾ ನೀವು ಭಗವಂತನಲ್ಲಿ ನೀವು ಮನಸ್ಸನ್ನು ಇಡಬೇಕು. ಇವಾಗ ಇಲ್ಲಿ ಏನು ಪೇನ್, ಅದನ್ನೆಲ್ಲ ಮಾಡಬೇಕು ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಶರಣಾಗತಿಯನ್ನ ಮಾಡಬೇಕು. ಶರಣಾಗತಿ ಅಂದ್ರೆ ಏನು? ಹೇ ಭಗವಂತ, ನಾನು ಈ ತರ ಮಾಡೋದಕ್ಕೆ ನೀನೇ ಪ್ರೇರಣೆ, ನನಗೆ ಇನ್ನೊಬ್ಬ ನನ್ನನ್ನ ಬೈಯೋದಕ್ಕೂ ನೀನೇ ಪ್ರೇರಣೆ, ನಾನು ಇನ್ನೊಬ್ಬರನ್ನ ಬೈಯೋದಕ್ಕೂ ನೀನೇ ಪ್ರೇರಣೆ, ನನಗೆ ಇನ್ನೊಬ್ಬ ನನ್ನ ಮೇಲೆ ದ್ವೇಷವನ್ನ ಸಾಧಿಸೋದಕ್ಕೆ, ಕೋಪವನ್ನ ಮಾಡೋದಕ್ಕೆ, ಪ್ರೀತಿಯನ್ನ ಕೆಡಿಸೋದಕ್ಕೆ ನೀನೇ ಪ್ರೇರಣೆ. ಸರ್ವಂ ಈಶ್ವರ ಪ್ರಣಿಧಾನ ಅನ್ನೋ ಹಾಗೆ, ಸರ್ವಂ ಕೃಷ್ಣಾರ್ಪಣ ವಸ್ತು ಅನ್ನುವ ಹಾಗೆ, ಭಗವಂತ ಅನ್ಯತಾ ಶರಣಂ ನಾಸ್ತಿತ್ವಮೇವ ಅಂತೇಳಿ ನೀನೇ ಶರಣು ಅಂತೇಳಿ ಶರಣಾಗತನಾಗ್ಬಿಡ್ಬೇಕು. ಬರೀ ಬಾಯಿನಲ್ಲಿ ಹೇಳಿದ್ರೆ ಬರಲ್ಲ ಅವನು. ನಿನ್ ಒಳಗಡೆ ಏನಿದೆ ಅಂತ ನೋಡ್ತಾನ ಅವನು. ನೀನ್ ಕೊಡೋ ಹೂವನೋ, ನೀನ್ ಕೊಡೋ ಕರ್ಪೂರನೋ, ಊದ್ಗಡ್ಡಿನೋ ಅವನ ಅದನ್ನೆಲ್ಲ ನೋಡಲ್ಲ. ನೀನು ಯಾವ ಭಾವನೆಯಲ್ಲಿ, ಯಾವ ಭಕ್ತಿಯಲ್ಲಿ ನೀನು ಅವನನ್ನ ಆರಾಧನೆ ಮಾಡ್ತೀಯಾ ಅಂತ ನೋಡ್ತಾ ಇರ್ತಾನೆ. ನಿನ್ನ ಮನಸ್ಸಿನಲ್ಲಿ ಅಳುಕು, ನಿನ್ನ ಮನಸ್ಸಿನಲ್ಲಿ ಕೊಳಕು, ನಿನ್ನ ಮನಸ್ಸಿನಲ್ಲಿ ದುರ್ಬುದ್ಧಿ ಎಲ್ಲವೂ ಕಡಿಮೆ ಆಗ್ತಾ ಬರ್ತಾ ಇದೆ ಅಂದ್ರೆ ಅವನು ಆನಂದವಾಗಿ ನಿನ್ನನ್ನ ಕಾಪಾಡ್ತಾನೆ. ನಿನ್ನನ್ನ ಶೋಧನೆ ಮಾಡ್ಬೇಕು ತಾನೆ ಅವನ ಪಾಪ ಬರೋದು, ಶನ್ಮಾತ್ಮ ಬರೋದು, ಈ ಅಷ್ಟಮ ಅರ್ಧ ಅಷ್ಟಮ ಎಲ್ಲ ಬರೋದು ಏನಕ್ಕೆ ಅಂದ್ರೆ ನಿನ್ನನ್ನ ಸರಿಪಡಿಸೋದಕ್ಕೆ. ನೀನ್ ಸರಿಯಾಗಿ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಮತ್ತ್ಯಾಕೆ ಅವನು ನಿನ್ನನ್ನು ಕಾಡಿಸ್ತಾನೆ? ಸಿಂಪಲ್ ಮ್ಯಾಟರ್ ಅಲ್ವಾ? ನೀನ್ ಸರಿಯಾಗೋಗ್ಬಿಟ್ರೆ ಅವನು ನಿನ್ನನ್ನ ಕಾಡಿಸೋದಿಲ್ಲ. ಬರ್ತಕ್ಕಂಥ ಇದ್ರಗಳಿಂದ, ದುಷ್ಪರಿಣಾಮಗಳಿಂದ ನಿಮ್ಮನ್ನ ದೂರ ಇಡ್ತಾ ಇರ್ತಾನೆ. ಇದೆಲ್ಲ ನಾವು ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂಥ ದರ್ಶನಗಳು. ಇದಿಷ್ಟು ಮಾಡಿಕೊಂಡು ಬಂದ್ರೆ ಸಾಕು, ಸಿಂಪಲ್ ಆಗಿ ಪರಿಪೂರ್ಣವಾಗಿ ಶರಣಾಗತಿ ಆಗಬೇಕು. ಸೊ ಇವಾಗ ಇದಕ್ಕೆ ಶ್ರಾವಣ ಮಾಸದಲ್ಲಿ ನಾವೇನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಮಗೆ ಗುರುಗಳಾಗಿರ್ತಕ್ಕಂಥ ಭಾನುಪ್ರಕಾಶ್ ಅವರು ಹೇಳ್ಕೊಟ್ಟಿರೋದು ಏನಪ್ಪಾ ಅಂತ ಹೇಳಿದ್ರೆ, ಶ್ರಾವಣ ಮಾಸದಲ್ಲಿ ವ್ರತ ಮಾಡಿ ಪಾದಯಾತ್ರೆಯನ್ನ ಮಾಡಿ ಅಂತ. ಅವರು 1977, 76ರಲ್ಲಿ ಅವರು ಮತ್ತೆ ಭಾನುಪ್ರಕಾಶ್ ಮತ್ತೆ ಬಸವರಾಜು, ವಿಶ್ವನಾಥ್ ಅಂತಕ್ಕಂಥವರೆಲ್ಲ ಸೇರ್ಕೊಂಡು ಪ್ರಥಮವಾಗಿ ಪಾದಯಾತ್ರೆಯನ್ನ ಮಾಡಿದ್ರು. ಆಮೇಲೆ 78ರಿಂದ 30 ಜನ, 50 ಜನ ಹಿಂಗೆ ಕರ್ಕೊಂಡೋಗಿ ಮಾಡ್ತಾ ಬಂದ್ರು. ನಾವು ಆವತ್ತಿಂದ ಛಾಯಾಪ್ರಿಯ ನಾಟಕ ಭಕ್ತ ಮಂಡಳಿಯವರು ಸುಮಾರು 80ನೇ ಇಸ್ವಿಯಿಂದ ಇಲ್ಲಿ ತನಕನು ಪ್ರತಿ ವರ್ಷ ಶ್ರಾವಣದಲ್ಲೂ 21 ದಿವಸ ವ್ರತ ಮಾಡಿ 23,000 ಜಪ ಮಾಡಿ ಬೆಂಗಳೂರಿಂದ ಶನೇಶ್ವರ ಸ್ವಾಮಿ ದೇವಸ್ಥಾನ ಕನಸವಾಡಿ, ಮಧುರೆ ಅಲ್ಲಿಗೆ ಹೋಗಿ ಪೂಜೆಯನ್ನ ಸಲ್ಲಿಸಿ ಬರ್ತಾ ಇದ್ದೀವಿ. ನೀವು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಪಾದಯಾತ್ರೆ ಯಾಕೆ ಮಾಡ್ತೀವಿ? ನಾನು ಆವಾಗಲೇ ಹೇಳಿದಾಗೆ, ನನ್ನ ದೇಹವನ್ನ ನಾನೇ ದಂಡಿಸ್ತೀನಿ, ನನ್ನ ಮನಸ್ಸನ್ನ ನಾನೇ ಕುಂತೀನಿ, ನನ್ನ ಆಸೆಗಳನ್ನ ನಾನೇ ನಿಗ್ರಹ ಮಾಡ್ತೀನಿ, ಆವಾಗ ಪರಮಾತ್ಮ ನನ್ನನ್ನ ಕಾಪಾಡ್ತಾನೆ ಅನ್ನೋ ಭಾವನೆ. ಅದು ಮಾಡಿದೀವಿ, ಅವನು ನಮ್ಮನ್ನ ಕಾಪಾಡಿದಾನೆ. ಅದಕ್ಕೆ ಶ್ರಾವಣ ಕಡೆ ಶನಿವಾರ ಈ ಸಾತಿ ಬರೋದು 23/8/2025. ಆಗ ನಾವು ಹೊರಡಬೇಕಾಗಿರೋದು ಯಾವಾಗ ಹೊರಡ್ತೀವಪ್ಪ ಅಂತ ಹೇಳಿದ್ರೆ, ಶನಿವಾರ ಹೋದ್ರೆ ನಮಗೆ ಅಲ್ಲಿ ಜಾಗ ಸಾಲಲ್ಲ ಅಂತೇಳಿ ನಾವು ನಮ್ಮ ಕೆಲವು ವೃತಗಳನ್ನ ಮಾಡೋದಕ್ಕೆ, ಕೆಲವು ಆಚರಣೆಗಳನ್ನ ಮಾಡೋದಕ್ಕೋಸ್ಕರವಾಗಿ ಗುರುವಾರ ದಿವಸ ಹೋಗ್ತೀವಿ. ಅಂದ್ರೆ 2/8/2025 ಅವತ್ತು ಅಲ್ಲಿಂದ ನಾವು ವ್ರತವನ್ನ ಆಚರಣೆ ಮಾಡ್ತೀವಿ. 2/8/2025ರಿಂದ ವ್ರತವನ್ನ ಆಚರಣೆಯನ್ನ ಪ್ರಾರಂಭ ಮಾಡಬೇಕು. ಮತ್ತೆ 21/8/2025 ಗುರುವಾರ ಶನಿದೇವರ ಪಾದಯಾತ್ರೆಯನ್ನ ಮಾಡ್ತೀವಿ. ಪಾಲ್ಗೊಳ್ತಕ್ಕಂಥವರು ಬಂದು ಸೇರ್ಕೊಳ್ಬಹುದು. ಗುರುವಾರ ರಾತ್ರಿ ನಾವಲ್ಲಿ ಪಾಲ್ಗೊಳ್ಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಗುರುವಾರ ರಾತ್ರಿ ಅಲ್ಲಿ ತಂಗಿದ್ದು ರಾತ್ರಿ ಒಂದು 2-3 ಗಂಟೆಗೆದ್ದು ತಣ್ಣೀರ್ ಸ್ನಾನ ಮಾಡಿ ಅಲ್ಲಿರ್ತಕ್ಕಂಥ ಗರ್ಭಗುಡಿಯಲ್ಲಿರ್ತಕ್ಕಂಥ ಶನಿದೇವನನ್ನ ಪ್ರಾರ್ಥನೆ ಮಾಡಿಕೊಂಡು ಆ ಪ್ರಾಕಾರವನ್ನ 117 ಬಾರಿ ಪ್ರದಕ್ಷಿಣೆಯನ್ನ ಮಾಡ್ತೀವಿ.
ಪ್ರದಕ್ಷಿಣೆಯಲ್ಲಿ ಏನಪ್ಪ ಶಕ್ತಿ ನೋಡಿ, ಭೂಮಿ ಸುತ್ತಾ ಇದೆ, ಸೂರ್ಯನನ್ನ ಚಂದ್ರ ಭೂಮಿಯನ್ನ ಚಂದ್ರ ಸುತ್ತಾ ಇದ್ದಾನೆ, ಚಂದ್ರನನ್ನ ಸೂರ್ಯನನ್ನ ಎಲ್ಲಾ ಗ್ರಹಗಳು ಸುತ್ತಾ ಇದೆ. ಈ ಸುತ್ತೊತ್ತೊಡಬೇಕೆಯಿಂದ ಏನಾಗತ್ತೆ, ಎನರ್ಜಿ ಕ್ರಿಯೇಟ್ ಆಗತ್ತೆ. ಈಗ ನಮ್ಮ ಸೈಕಲ್ ಅಲ್ಲಿ ನೋಡಿರ್ಬೋದು ನೀವು, ಆ ವೀಲ್ಗೆ ಡೈನಮ ಟಚ್ ಆಯ್ತು ಅಂದ್ರೆ ಆ ಡೈನಮ ಸುತ್ತುತ್ತಿದ್ದಾಗೆ ಕರೆಂಟ್ ಪಾಸ್ ಆಗ್ತಿತ್ತು. ಹೀಗೆ ಅಲ್ಲಿ ಸೆಂಟ್ರಲಿ ಡೈನಾಮ ಇರ್ತಿತ್ತು, ಮ್ಯಾಗ್ನೆಟಿಕ್ ಇರ್ತಿತ್ತು. ಆ ಮ್ಯಾಗ್ನೆಟಿಕ್ ಅನ್ನ ಯಾವಾಗ ಕಾಪರ್ ಸುತ್ತಾ ಇರುತ್ತೋ ಒಂದು ಎಲೆಕ್ಟ್ರಿಕ್ ಎನರ್ಜಿ ಸ್ಟಾರ್ಟ್ ಆಗಿ ಸುತ್ತುತ್ತೆ. ಈಗ ಅಲ್ಲಿರ್ತಕ್ಕಂಥ ಗರ್ಭಗುಡಿ ಅಂತಕ್ಕಂಥದ್ದು ಎಷ್ಟೋ ವರ್ಷಗಳಿಂದ ಅದಕ್ಕೆ ಬೇಕಾದಷ್ಟು ಅಭಿಷೇಕ, ಪೂಜೆ, ಬೇಕಾದಷ್ಟು ಶಾಸ್ತ್ರೋಕ್ತವಾಗಿ, ಆಗಮ ಶಾಸ್ತ್ರದ ವಿಧಿವಿಧಾನವಾಗಿ ಬೇಕಾದಷ್ಟು ಮಂತ್ರಘೋಷಣೆಗಳನ್ನು ಮಾಡಿ 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 ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ಆಶೀರ್ವಾದ ಮಾಡಿ 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 ಆ ಒಂದು ಗ್ರಹಕ್ಕೆ ಸಿಕ್ಕಾಪಟ್ಟೆ ಪವರ್ ಇರುತ್ತೆ. ಅದನ್ನ ನಾವು ಒಂದು 3 ಗಂಟೆನಲ್ಲಿ ಏನಾಗುತ್ತೆ, ಕಾಸ್ಮಿಕ್ ಎನರ್ಜಿ ಅನ್ನೋದು ಹೊರಗಡೆ ಬರ್ತಾ ಇರುತ್ತೆ. ಆ ಸಮಯದಲ್ಲಿ ನಾವು ಹೋಗಿ ಆ ಭಗವಂತನನ್ನ 117 ಸಾರ್ತಿ ಸುತ್ತುವಾಗ ಏನಾಗತ್ತೆ, ಆ ಒಳಗಡೆ ಇರ್ತಕ್ಕಂಥ ಎನರ್ಜಿ ಡೈರೆಕ್ಟ್ ಆಗಿ ನಮಗೆ ಟಚ್ ಆಗತ್ತೆ. ನಮ್ಮ ಮೂಲಾಧಾರಕ್ಕೆ, ನಮ್ಮ ಅನಾಹತಕ್ಕೆ, ನಮ್ಮ ಆಜ್ಞಾ ಚಕ್ರಕ್ಕೆ ಡೈರೆಕ್ಟ್ ಆಗಿ ಹೊಡೆಯುತ್ತೆ, ಕ್ಲೀನಾಗಿ ಸಿಗುತ್ತೆ. ದೇವಸ್ಥಾನಕ್ಕೆ ನಾವು ಹೋಗೋದು ಏನಕ್ಕೆ, ದೇವಸ್ಥಾನ ದರ್ಶನ ಮಾಡೋದಕ್ಕೆ, ಅಲ್ಲಿರೋ ಎನರ್ಜಿಯನ್ನ ಒಳಗಡೆ ತಗೊಳ್ಳೋದಕ್ಕೆ. ನೀವು ಅನ್ಕೊಂಡಿರ್ಬೋದು ಗರ್ಭಗುಡಿ ಮುಚ್ಚಿಬಿಟ್ಟಿರ್ತಾರೆ ಅಂತೇಳಿ. ಅವನು ಭಗವಂತ ಎಲ್ಲಾ ಕಡೆನೂ ಇರ್ತಾನೆ, ಅವ್ನು ನಮ್ಮನ್ನು ದೃಷ್ಟಿಸಬೇಕಂತೆಲ್ಲ. ಆ ಗರ್ಭಗುಡಿ ಸೆಂಟ್ರಲ್ ಇರ್ಬೇಕಾದ್ರೆ ನಾವು ಅವನ ಪ್ರದಕ್ಷಿಣೆ ಆಡುವಾಗ ಅವನ ಎನರ್ಜಿ ನಮ್ಮಲ್ಲಿ ತುಂಬಿಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ವಿಧವಾದ ನೆಗೆಟಿವ್ ಎನರ್ಜಿ ಇದ್ರೂ ಕಂಪ್ಲೀಟ್ ಆಗಿ ಮಾಯವಾಗೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು 117 ಸಾತಿ ಸುತ್ತುತ್ತೀವಿ. ಸೊ ಅವಾಗ ನಾವೇನ್ ಮಾಡ್ಬೇಕು, ಇವಾಗ ನಾವು ಇಲ್ಲಿಂದ ಹೋಗುವಾಗ ಏನೇನೆಲ್ಲ ತಗೊಂಡೋಗ್ಬೇಕು ಅಂತ ಹೇಳಿದ್ರೆ, ವ್ರತ ಮಾಡಿದ ಮೇಲೆ ಗುರುವಾರ ಬೆಳಗ್ಗೆ ಹೋಗ್ಬೋದು, ನಡ್ಕೊಂಡು ಹೋಗ್ತಕ್ಕಂಥವ್ರು, ನಡೆಯಕ್ಕಾಗಲ್ಲ, ಟೈಮ್ ಇಲ್ಲ, ರಜಾ ಇಲ್ಲ ಅಂತಕ್ಕಂಥವ್ರು ಗುರುವಾರ ಸಾಯಂಕಾಲ ಗಾಡಿನಲ್ಲಾದ್ರೂ ಬಂದು ಸೇರಬಹುದು. 6 ತೆಂಗಿನಕಾಯಿ, 2 ಬಾಳೆಹಣ್ಣು, ಸ್ವಲ್ಪ ಹೂವು, 4 ನಿಂಬೆಹಣ್ಣು, 117 ಎಳ್ಳು ಬತ್ತಿಗಳು, ಸ್ವಲ್ಪ ಎಳ್ಳು ಪ್ರಸಾದ. ಮತ್ತೆ ನೀವು ಅಲ್ಲಿ ಉಳ್ಕೊಳ್ಳೋದಕ್ಕೆ ಬೆಡ್ಶೀಟ್ ಬೇಕಾ, ಸ್ನಾನ ಮಾಡೋದಕ್ಕೆ ಕಾಚಾ ಬನೀನ್ ಟವಲ್ ಏನ್ ಬೇಕೋ ಅದಕ್ಕೆ ನೀವು ಬೇಕಾದಂತ ವ್ಯವಸ್ಥೆಯನ್ನ ನೀವು ಮಾಡ್ಕೊಂಡು ಬರಬೇಕು. ಅರ್ಥವಾಯ್ತಾ? ಇದಿಷ್ಟನ್ನ ನೀವು ಮಾಡ್ಕೊಂಡು ಬಂದರೆ ನಿಮಗೆ ಅಲ್ಲಿ ನಾವೇನ್ ಮಾಡ್ತೀವಿ, ರಾತ್ರಿ ಎಲ್ಲ ಬೆಳಗ್ಗೆ ಎಲ್ಲ ಈ ಅಭಿಷೇಕ ಪ್ರದಕ್ಷಿಣೆಯನ್ನ ಮಾಡ್ತೀವಿ. ಬೆಳಗಿನ ಜಾವ 6:30 7 ಗಂಟೆಗೆ ಮುಗಿಯುತ್ತೆ. 7 ಗಂಟೆಗೆ ದೇವಸ್ಥಾನ ತೆಗಿತಾರೆ, ಅಭಿಷೇಕ ಪ್ರಾರಂಭವಾಗತ್ತೆ. ಅಭಿಷೇಕವನ್ನ ನೀವು ನೋಡ್ತೀವಿ. ಅಭಿಷೇಕ ಆದ ಮೇಲೆ 10 ಗಂಟೆಗೆ ನಮಗೆ ವಿಗ್ರಹ ಕೊಡ್ತಾರೆ, ಮೆರವಣಿಗೆ ವಿಗ್ರಹ. ನಾವು ಸ್ವತಃ ನಮ್ಮ ಭುಜದ ಮೇಲೆ ಇಟ್ಟುಕೊಂಡು, ಪರಮಾತ್ಮನನ್ನ ನಮ್ಮ ಭುಜದ ಮೇಲೆ ಇಟ್ಟುಕೊಂಡು ದೇವಸ್ಥಾನವನ್ನ ಪ್ರದಕ್ಷಿಣಾಕಾರವಾಗಿ ಬರ್ತೀವಿ. ಕೊನೆಗೆ 108 ತೆಂಗಿನಕಾಯಿಯನ್ನ ಬಡಿತೀವಿ, ನೈವೇದ್ಯವನ್ನ ಪ್ರಸಾದವನ್ನ ಮಾಡ್ತೀವಿ. ಇಷ್ಟು ಕಾರ್ಯಗಳನ್ನ ನಾವು ಈ ಶ್ರಾವಣ ಮಾಸದಲ್ಲಿ ವ್ರತವನ್ನ ಇದ್ದು ನೀಲಿ ವಸ್ತ್ರವನ್ನ ತೊಟ್ಟು ಕಂಪ್ಲೀಟ್ ಆಗಿ ನಾವು ಶರಣಾಗತಿಯಾಗಿ ಮಾಡಿದ್ದೇ ಆದರೆ ಅವರಲ್ಲಿ ಯಾವುದೇ ವಿಧವಾದಂಥ ದೋಷಗಳಿದ್ದರೂ ಎಲ್ಲವೂ ಪರಿಹಾರವಾಗಿ ಬಿಡುತ್ತದೆ. ಹಾಗಾದ್ರೆ ಯಾವ ರಾಶಿಯವರಿಗೆ ಈಗ ಏನೇನು ತೊಂದರೆಗಳಿದೆ ಅಂತ ನೋಡೋಣ.